ನಮ್ಮ ಕರ್ನಾಟಕದಲ್ಲಿ ಬಡವರಿಗೆ ಅಂತ ಮಾಡಿರೋ BPL ಕಾರ್ಡ್ಗೆ ಒಂದು ನಯಾ ಪೈಸೆ ವ್ಯಾಲ್ಯೂ ಇಲ್ದಂಗೆ ಮಾಡ್ಬಿಟ್ಟಿದ್ದಾರೆ ನಮ್ಮ ಜನ. ನಿಮ್ಮಲ್ಲಿ ಎಷ್ಟು ಜನ BPL ಕಾರ್ಡ್ ಯೂಸ್ ಮಾಡ್ತೀರಾ ಅವರೆಲ್ಲ ನಿಜವಾಗ್ಲೂ ಬಡವರಾ? ನಿಜ ಒಪ್ಕೊಳ್ಳಿ. ನಿಮ್ಮಲ್ಲಿ ಎಷ್ಟು ಜನ BPL ಕಾರ್ಡ್ ಯೂಸ್ ಮಾಡ್ತಿರಲ್ಲ ಅವ್ರು ಯಾರು ಬಡವರಲ್ಲ. BPL ಕಾರ್ಡ್ ತಗೊಳಕೋಸ್ಕರನೇ ಪಂಚೆ ಹಾಕೊಂಡು ಎರಡೆರಡು ಬಿಲ್ಡಿಂಗ್ ಇದ್ರು ಕೂಡ ಲೈನಲ್ಲಿ ನಿಂತ್ಕೊಂಡು ನಾನು ಬಡವ ಅಂತ ಸುಳ್ಳು ಹೇಳ್ಕೊಂಡು BPL ಕಾರ್ಡ್ ಮಾಡ್ಕೊಂಡು ಅದನ್ನ ಯೂಸ್ ಮಾಡ್ತಾ ಇದ್ದೀರಾ. ಗೌರ್ಮೆಂಟ್ಗೂ ಈ ವಿಷಯ ಗೊತ್ತು, ಬಟ್ ಗೌರ್ಮೆಂಟ್ ಅವರು ಏನೂ ಮಾಡ್ತಿಲ್ಲ. ಇದೆಲ್ಲ ನಿಲ್ಬೇಕು ಅಂತ ಹೇಳಿದ್ರೆ ಒಂದು ಪಕ್ಷ ಗೆಲ್ಲಬೇಕು, ಅದು ಪ್ರಜಾಕೀಯ. ತಮಿಳ್ನಾಡಲ್ಲಿ ಹೆಂಗೆ ವಿಜಯ ತಳಪತಿದು ಪಕ್ಷ ವಿನ್ ಆಯ್ತೋ ಹಾಗೆ ಇಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವ್ರದ್ದು ಪ್ರಜಾಕೀಯ ವಿನ್ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಆಟಗಳೆಲ್ಲ ನಿಂತೋಗ್ಬಿಡ್ತವೆ. ಅದಕ್ಕೆ ನೀವು ಯಾರು ಇವ್ರನ್ನ ಗೆಲ್ಸಲ್ಲ, ನನಗೆ ಗೊತ್ತಿದೆ. ನೀವು 1000 ರೂಪಾಯಿ 2000 ರೂಪಾಯಿಗೋಸ್ಕರ ನಿಮ್ಮ ಓಟ್ನೇ ಮಾರ್ಕೊಳ್ಳೋರು. ಒಂದು ಬಿರಿಯಾನಿ ಒಂದು ಎಣ್ಣೆ ಬಾಟ್ಲು ಸಾಕು ನಿಮಗೆ. ವರ್ಷ ಪೂರ್ತಿ, ವರ್ಷ ಅಲ್ಲ 5 ವರ್ಷ ಪೂರ್ತಿ ನೀವು ಮರ್ತೇ ಬಿಡ್ತೀರಾ ನಾವೊಂದು ಪಕ್ಷಕ್ಕೆ ಓಟ್ ಹಾಕಿದೀವಿ ಅವ್ರನ್ನ ಗೆಲ್ಸಿದೀವಿ ಅಂತ ಹೇಳ್ಬಿಟ್ಟು. ಅವ್ರು ನಮಗೋಸ್ಕರ ಕೆಲಸ ಮಾಡ್ಕೊಡ್ಬೇಕು. ಇಲ್ಲಿ ನಾವು ತಿಳ್ಕೊಬೇಕಾಗಿರೋ ವಿಷಯ ಏನು ಅಂತ ಹೇಳಿದ್ರೆ, ನೀವುಗಳು ಒಂದು ಓಟ್ ಹಾಕ್ಬಿಟ್ಟು ಬರ್ತೀರಾ, ಅವ್ರು ಗೆದ್ದದನ್ನ ಟಿವಿಯಲ್ಲಿ ನೋಡ್ತೀರಾ, ನೀವು ಓಟ್ ಹಾಕಿದ ಪಕ್ಷನ ಗೆಲ್ತು ಅಂತ ಹೇಳ್ಬಿಟ್ಟು ಸೆಲೆಬ್ರೇಟ್ ಮಾಡ್ಬಿಟ್ಟು ಸುಮ್ಮನಾಗ್ಬಿಡ್ತೀರಾ. ಅವ್ರು ಗೆದ್ದಾದ್ಮೇಲೆ ಏನ್ ಮಾಡ್ತಾರೆ, ಅವ್ರ ಕೆಲಸಗಳನ್ನೆಲ್ಲ ಮರೆತು ಅವ್ರದ್ದು ವಂಶೋದ್ಧಾರ ಮಾಡೋಕ್ಕೋಸ್ಕರ ದುಡ್ಡನ್ನ ಒಟ್ಟಾಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಕರ್ನಾಟಕ ಅಭಿವೃದ್ಧಿ ಆಗಲ್ಲ. ಇಲ್ಲಿ ನಾನೊಂದು ಓಪನ್ ಚಾಲೆಂಜ್ ಮಾಡ್ತೀನಿ. 2028 ಎಲೆಕ್ಷನ್ ಅಲ್ಲಿ ಯಾವ ಪಕ್ಷನೂ ಗೆಲ್ಲಲ್ಲ, ಪ್ರಜಾಕೀಯನೇ ಗೆಲ್ಲೋದು. ಯಾಕಂದ್ರೆ ನಮ್ಮ ಯೂತ್ಸ್ ಸ್ವಲ್ಪ ಬುದ್ಧಿವಂತರಾಗಿದ್ದಾರೆ. ಮಿಸ್ ಆಗಿ ಏನಾದ್ರು ಪ್ರಜಾಕೀಯ ಗೆದ್ದಿಲ್ಲ ಅನ್ಕೊಳ್ಳಿ, ಇದೇನ್ ಮಾಡ್ತೀನಲ್ಲ ನಾನು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಸ್ಗಳು, ಪ್ರತಿಯೊಂದು ವಿಡಿಯೋಸನ್ನು ಡಿಲೀಟ್ ಮಾಡಿ ನನ್ನ ಅಕೌಂಟ್ನ ಡಿಲೀಟ್ ಮಾಡಿಬಿಟ್ಟು ನಾನು ಇದ್ರ ಸುದ್ದಿಗೆ ಬರೋದಿಲ್ಲ. ಇದಂತೂ 100%. ಈ ವಿಡಿಯೋನ ಸೇವ್ ಮಾಡಿಟ್ಕೊಳ್ಳಿ, ಫ್ರೆಂಡ್ಸಿಗೂ ಶೇರ್ ಮಾಡಿ, ಯಾರ್ಯಾರಿಗೆ ಬೇಕು ಎಲ್ಲೆಲ್ಲಿ ಶೇರ್ ಮಾಡಿ, ಏನು ಬೇಕಾದ್ರೆ ಮಾಡ್ಕೊಳ್ಳಿ. ಪ್ರಜಾಕೀಯದ ಬಗ್ಗೆ ಇನ್ನಷ್ಟು ವಿಡಿಯೋಸ್ಗಳು ಬೇಕು ಅಂತ ಹೇಳಿದ್ರೆ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ.